ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 28ನೆಯ ತಿರುನಾಮ ಸ್ಥಾಣು. ಈ ಕಥೆಯಿಂದ ಯಾದವ ಪ್ರಕಾಶರ ಜೀವನ ಹೇಗೆ ಪರಿವರ್ತನೆಯಾಯಿತು ಹಾಗೂ ದೃಢವಾದ ಮನೋಬಲ ಮತ್ತು ಮುಕ್ತಿಯನ್ನು ಕರುಣಿಸುವ ಈ ದಿವ್ಯ ತಿರುನಾಮದ ಮಹಿಮೆಯನ್ನು ತಿಳಿಯೋಣ. ಒಮ್ಮೆ ತಿರುನಲ್ವೇಲಿಯ ಭಕ್ತರು ಮಧುರಾಂತಕದ ಏರಿಕಾತ ರಾಮರ್ ಕೋವಿಲ್ನ ಭಗವಂತನ ದರ್ಶನ ಪಡೆಯಲು ಹೋದರು. ಅವರು ಕೆರೆಯ ದಂಡೆಯ ಬಳಿ ಅಡುಗೆ ಮಾಡಿ ಊಟ ಮಾಡಿದರು. ಆ ಗುಂಪಿನಲ್ಲಿದ್ದ ಒಬ್ಬ ಚಿಕ್ಕ ಹುಡುಗ ಊಟದ ನಂತರ ಬಾಯಿ ಮುಕ್ಕಳಿಸುತ್ತಿದ್ದಾಗ ಆ ನೀರಿನ ಹನಿ ಅಲ್ಲೇ ಇದ್ದ ಒಂದು ಹಲ್ಲಿಯ ಮೇಲೆ ಬಿತ್ತು. ಭಗವಂತನ ಭಕ್ತರು ಬಾಯಿ ಮುಕ್ಕಳಿಸಿದ ನೀರಿಗೆ ಎಂತಹ ಶಕ್ತಿ ಇದೆ ಎಂದರೆ, ಆ ನೀರಿನ ಹನಿ ಬಿದ್ದ ಕಾರಣಕ್ಕೆ ಆ ಹಲ್ಲಿಯು ತನ್ನ ಮುಂದಿನ ಜನ್ಮದಲ್ಲಿ ಕಾಂಚೀಪುರದ ದೊಡ್ಡ ವಿದ್ವಾಂಸರಾದ ಯಾದವ ಪ್ರಕಾಶರಾಗಿ ಹುಟ್ಟಿತು. ಅದೇ ಯಾದವ ಪ್ರಕಾಶರು ರಾಮಾನುಜಾಚಾರ್ಯರಿಗೆ ಗುರುಗಳಾದರು. ಯಾದವ ಪ್ರಕಾಶರು ಉಪನಿಷತ್ತಿನ ಅರ್ಥವನ್ನು ತಪ್ಪಾಗಿ ಹೇಳಿದಾಗಲೆಲ್ಲ ರಾಮಾನುಜರು ಅದನ್ನು ತಿದ್ದುತ್ತಿದ್ದರು. ಇದರಿಂದ ಅವಮಾನಿತರಾಗಿ ಕೋಪಗೊಂಡ ಯಾದವ ಪ್ರಕಾಶರು ರಾಮಾನುಜರಿಗೆ ಹಲವು ರೀತಿಯಲ್ಲಿ ದ್ರೋಹ ಬಗೆಯಲು ಮತ್ತು ತೊಂದರೆ ಮಾಡಲು ಯತ್ನಿಸಿದರು. ಕೊನೆಗೆ ರಾಮಾನುಜರು ಇಂತಹ ತಪ್ಪು ಸಿದ್ಧಾಂತಗಳ ನಡುವೆ ಇರಬಾರದೆಂದು ತೀರ್ಮಾನಿಸಿ ಪರಮ ಸತ್ಯವನ್ನು ಹುಡುಕುತ್ತಾ ಶ್ರೀರಂಗಕ್ಕೆ ಹೊರಟರು. ಹಲವು ವರ್ಷಗಳು ಕಳೆದ ನಂತರ ಯಾದವ ಪ್ರಕಾಶರಿಗೆ ರಾಮಾನುಜರ ಮಾತಿನಲ್ಲಿ ಸತ್ಯವಿದೆ ಎಂದು ತಿಳಿಯಿತು. ಅವರು ತಮ್ಮ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ತಾಯಿಯ ಬಳಿ ಸಲಹೆ ಕೇಳಲು ಹೋದರು. ಅದಕ್ಕೆ ಅವರ ತಾಯಿ, ನೀನು ಮಾಡಿದ ತಪ್ಪುಗಳಿಗೆ ಪ್ರಾಯಶ್ಚಿತ್ತವಾಗಿ ಈ ಭೂಮಿಯನ್ನು 3 ಬಾರಿ ಪ್ರದಕ್ಷಿಣೆ ಮಾಡು ಎಂದು ಹೇಳಿದರು. ಯಾದವ ಪ್ರಕಾಶರು ಆ ಕಠಿಣ ಕೆಲಸದ ಬಗ್ಗೆ ಯೋಚಿಸುತ್ತಿದ್ದಾಗ ವರದರಾಜಸ್ವಾಮಿ ಕನಸಿನಲ್ಲಿ ಬಂದು, ರಾಮಾನುಜನೇ ನನ್ನ ಇಡೀ ಸೃಷ್ಟಿ, ಹಾಗಾಗಿ ನೀನು ರಾಮಾನುಜನಿಗೆ 3 ಬಾರಿ ಪ್ರದಕ್ಷಿಣೆ ಹಾಕಿದರೆ ಅದು ಇಡೀ ಬ್ರಹ್ಮಾಂಡವನ್ನೇ 3 ಬಾರಿ ಪ್ರದಕ್ಷಿಣೆ ಹಾಕಿದಂತೆ ಎಂದು ದಾರಿ ತೋರಿಸಿದರು. ಯಾದವ ಪ್ರಕಾಶರು ದೇವರ ಆಜ್ಞೆಯನ್ನು ಪಾಲಿಸಿ ರಾಮಾನುಜರ ಪಾದಗಳಿಗೆ ಶರಣಾದರು. ರಾಮಾನುಜರು ಅವರನ್ನು ದಯೆಯಿಂದ ತಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿದರು. ರಾಮಾನುಜರ ಕೃಪೆಯಿಂದ ಯಾದವ ಪ್ರಕಾಶರು ಮರಣದ ನಂತರ ಮೋಕ್ಷವನ್ನು ಪಡೆದರು. ಈ ವಿಷಯವನ್ನು ಗಮನಿಸಿದರೆ ಆ ವ್ಯಕ್ತಿಯ ಆತ್ಮವು ಮೊದಲು ಆಧ್ಯಾತ್ಮಿಕವಾಗಿ ಯಾವುದೇ ಪ್ರಯತ್ನ ಮಾಡದ ಪ್ರಾಣಿಯಾಗಿತ್ತು. ಯಾದವ ಪ್ರಕಾಶರಾಗಿಯೂ ಅವರು ಜ್ಞಾನ ಮತ್ತು ಮುಕ್ತಿಯ ಮಾರ್ಗವನ್ನು ವಿರೋಧಿಸಿದ್ದರು. ಆದರೆ ಭಗವಂತನ ಅಚಲ ಕರುಣೆಯಿಂದಾಗಿ ಆ ಜೀವಾತ್ಮವು ಅಂತಿಮವಾಗಿ ಮೋಕ್ಷದ ದಾರಿಯನ್ನು ಕಂಡುಕೊಂಡಿತು. ಸ್ಥಾಣು ಎಂದರೆ ಅಚಲ ಅಥವಾ ಸ್ಥಿರ ಎಂದು ಅರ್ಥ. ಭಗವಂತನು ತನ್ನ ಭಕ್ತರ ಕಲ್ಯಾಣಕ್ಕಾಗಿ ಮಾಡುವ ಪ್ರಯತ್ನದ ವಿಷಯದಲ್ಲಿ ಅತ್ಯಂತ ದೃಢನಾಗಿದ್ದಾನೆ ಹಾಗೂ ಭಕ್ತರಿಗೆ ಜನನ ಮತ್ತು ಮರಣದ ಚಕ್ರದಿಂದ ಮೋಕ್ಷವೆಂಬ ಪರಮ ಅನುಗ್ರಹವನ್ನು ನೀಡುವ ವಿಷಯದಲ್ಲಿ ಅವನು ಅತ್ಯಂತ ಅಚಲನಾಗಿದ್ದಾನೆ. ನಾವು ಪ್ರತಿದಿನ ಸ್ಥಾಣವೇ ನಮಃ ಎಂದು ಜಪಿಸಿದರೆ ನಮ್ಮ ಆಧ್ಯಾತ್ಮಿಕ ಪ್ರಯಾಣವನ್ನು ಯಶಸ್ವಿಯಾಗಿ ಆರಂಭಿಸಿ ಅದನ್ನು ಪೂರೈಸಲು ಬೇಕಾದ ಮನೋಬಲವನ್ನು ನೀಡುವಲ್ಲಿ ಭಗವಂತನು ಅಚಲವಾಗಿ ನಮ್ಮ ಜೊತೆಗಿರುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.